ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಗಂಧದ ಗುಡಿ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಧರ್ಮಸ್ಥಳ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀವಿ, ಅದು ಬೈ ಟ್ರೈನು. ನಾವು ಬುಕ್ ಮಾಡಿದ್ದು 22ನೇ ತಾರೀಕು. 255 ಸ್ಲೀಪರ್ ಕೋಚ್. ಇದು ಮುರುಡೇಶ್ವರ ಎಕ್ಸ್ಪ್ರೆಸ್ಸು ಸುಬ್ರಹ್ಮಣ್ಯ ರೋಡ್ ಸ್ಟಾಪು ನಿಲ್ಲಿಸುತ್ತೆ ಇದು. ಸೊ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಜರ್ನಿ ಸ್ಟಾರ್ಟ್ ಆಗಿ ನೀವು ಒಂದು ಸಕಲೇಶ್ಪುರ ತನಕ ಸ್ವಲ್ಪ ನಿದ್ದೆ ಮಾಡ್ಬೋದು. ಅದಾದಮೇಲೆ ಬೇರೆ ಥರ ಫೀಲಿಂಗೇ ಆಗುತ್ತೆ ನಿಮಗೆ, ಯಾಕಂದರೆ ಕಾಡು ಪಶ್ಚಿಮ ಘಟ್ಟಗಳ ಮಧ್ಯ ಟ್ರೈನ್ ಹೋಗುತ್ತೆ. ಟನಲ್ಗಳಿದೆ, 10 ಟನಲ್ ಇದೆ. ಆ ಟನಲ್ ಒಳಗೆ ಹೋಗಿ ಟ್ರೈನ್ ಬರೋದೇ ಒಂಥರ ಸೂಪರಾಗಿದೆ ಫೀಲಿಂಗ್ ಮಾತ್ರ. ಆಮೇಲೆ 7:15 ನಾವು ಸುಬ್ರಹ್ಮಣ್ಯ ರೋಡ್ ಸ್ಟೇಷನ್ ರೀಚ್ ಆಗಿದ್ದು. ಅಲ್ಲಿಂದ KSRTC ಬಸ್ ಇದ್ದೇ ಇರುತ್ತೆ. ಅಲ್ಲಿಂದ ಧರ್ಮಸ್ಥಳ. ಗೊತ್ತಲ್ಲ, ಧರ್ಮಸ್ಥಳಕ್ಕೆ ಹೋಗಿದ ತಕ್ಷಣ ನಾವು ಫಸ್ಟು ನೇತ್ರಾವತಿ ಸ್ನಾನ ಮಾಡಬೇಕು. ನೇತ್ರಾವತಿ ಸ್ನಾನ ಆಗಿದ ತಕ್ಷಣ ಶ್ರೀ ಮಂಜುನಾಥ ಸ್ವಾಮಿ ದರ್ಶನ ಮುಗ್ದು ನಾವು ಹೊರಟಿದ್ದೆ ಹೊರನಾಡು. ಹೋಗ್ಬೇಕಂದ್ರೆ ಗೊತ್ತಲ್ಲ, ಮತ್ತೆ ಬಸ್ಸಲ್ಲೇ ಹೋಗಬೇಕು. 2 ಗಂಟೆ ಬಸ್ ಹತ್ತಿದ್ದು. ಎಷ್ಟು ಸೂಪರಾಗಿತ್ತು ಅಂದರೆ, ಆ ಗುಡ್ಡ, ಆ ಬೆಟ್ಟಗಳು, ಕಳಸ ಸ್ವರ್ಗ ಅಂತಲೇ ಹೇಳ್ಬೋದು ಆ ಪ್ಲೇಸು. ಕಳಸದಿಂದ 7 ಕಿಲೋಮೀಟ್ರ್ ಹೋದರೆ ಹೊರನಾಡಿಂದ ಮತ್ತೆ ನಾವು ಧರ್ಮಸ್ಥಳಕ್ಕೆ ಬಂದ್ವಿ. ದೇವಿ ದರ್ಶನ ಮಾಡಿಕೊಂಡು ಧರ್ಮಸ್ಥಳದಿಂದ ಮತ್ತೆ ಕುಕ್ಕೆ ಸುಬ್ರಹ್ಮಣ್ಯ ಈ ಕ್ಷೇತ್ರಕ್ಕೆ ಹೋಗಿ ಕುಮಾರಧಾರ ನದಿಯಲ್ಲಿ ಸ್ನಾನ ಮಾಡಿಕೊಂಡು ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ ದರ್ಶನ ಆಯಿತು. ದರ್ಶನ ಆಗಿ ಮತ್ತೆ ಸುಬ್ರಹ್ಮಣ್ಯ ರೋಡ್ ಸ್ಟೇಷನ್ಗೆ ಬರಬೇಕು. ಬಂದರೆ ಅಲ್ಲಿ 1:15 ಟ್ರೈನ್ ಇದೆ, ಅದು ಯಶವಂತಪುರ ಜಂಕ್ಷನ್ ಹತ್ರ ನಿಲ್ಲಿಸುತ್ತೆ. ಈ ಫೀಲಿಂಗ್ ಮಾತ್ರ ಸೂಪರಾಗಿತ್ತು. 1:15 ಟ್ರೈನ್ ಹತ್ಬಿಟ್ರೆ ಮತ್ತೆ ಆ ವೆಸ್ಟರ್ನ್ ಘಾಟ್ಸ್ ಮಧ್ಯ ಟ್ರೈನ್ ಹೋಗುತ್ತೆ. ಅದನ್ನು ನೋಡ್ತಾ ಇದ್ರೆ ನಿಮ್ಗೆ ಅನಿಸುತ್ತೆ ಕರ್ನಾಟಕ ಒಂದು ಸ್ವರ್ಗನೇ ಅಂತ. ಈ ಫೀಲಿಂಗ್ ಮಾತ್ರ ನನಗೆ ಫಸ್ಟ್ ಟೈಮ್ ಆಗಿತ್ತು. ಸೂಪರಾಗಿತ್ತು ಮಾತ್ರ. ಎಲ್ಲರೂ ಬಂದು ವಿಸಿಟ್ ಮಾಡಿ. ನಮ್ಮದು ಖರ್ಚಾಗಿದ್ದೆ 1200 ರೂಪಾಯಿ ಅಷ್ಟೇ ಖರ್ಚಾಗಿದ್ದು. ಈ 3 ಕ್ಷೇತ್ರನೂ ದರ್ಶನ ಮಾಡ್ಕೊಂಡ್ವಿ. ನೆಕ್ಸ್ಟ್ ಟೈಮ್ ಇನ್ನೂ ಎಷ್ಟೊಂದು ಪ್ಲೇಸಸ್ ಇದೆ ಧರ್ಮಸ್ಥಳದ ಹತ್ರ. ಸೊ ಅದನ್ನೆಲ್ಲ ನಿಮಗೆ ತೋರಿಸ್ತೀವಿ. ಇದು ಮಾತ್ರ ಈ ಫೀಲಿಂಗು ಸೂಪರಾಗಿತ್ತು, ಯಾಕಂದರೆ ಆ ಬ್ರಿಡ್ಜು, ಆ ಟನಲ್ಲು ಸೂಪರಾಗಿತ್ತು. ಇನ್ನೊಂದು ಫ್ರೆಂಡ್ಸ್, ಜರ್ನಿ ಸ್ಟಾರ್ಟ್ ಆಗುತ್ತೆ ಮತ್ತು ಎಂಡ್ ಆಗುತ್ತೆ, ಆದರೆ ನಮಗೆ ಮಧ್ಯದಲ್ಲಿ ಉಳಿಯೋದು ಮಾತ್ರ ಮೆಮೊರೀಸ್. ಆ ಮೆಮೊರೀಸನ್ನು ಯಾವತ್ತೂ ಮರಿಬೇಡಿ, ನಿಮ್ಮ ಹತ್ರನೇ ಇಟ್ಕೊಳ್ಳಿ. ಸೊ ಎಲ್ರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.